ಇವತ್ತು ಒಂದು ಪುಕ್ಸಟೆ ಗಡಿಯಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗಿರುತ್ತೆ ನೋಡೋಣ ಮೋಟೋ ವ್ಲಾಗಿಂಗ್. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಇವತ್ತು ತುಂಬಾ ದಿನಗಳ ನಂತರ ನಮ್ಮ ಅಜ್ಜನ ಮನೆಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ವಿ. ನಾನು ತಮ್ಮ ಇಬ್ರು ಬೈಕಲ್ಲಿ ಇವತ್ತು ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಿ. ಮೋಟೋ ವ್ಲಾಗಿಂಗ್ ಅಂದಿದ ತಕ್ಷಣ ನಾನು ಹೆಲ್ಮೆಟ್ ಗೆ ಏನ್ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಕ್ಯಾಮರಾನ. ಇದೇನ್ ಪ್ರಾಪರ್ ಮೋಟೋ ವ್ಲಾಗಿಂಗ್ ಅಲ್ಲ, ಸುಮ್ನೆ ರೆಕಾರ್ಡ್ ಮಾಡಿದೀನಿ, ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಂತೂ ಒಂದೆರಡು ಮಾತಾಡೋಣ ಬನ್ನಿ. ಸ್ಪೆಷಲಿ ಈ ಬೈಕ್ ಓಡಿಸುವಾಗ ನನಗೇನ್ ಫೀಲ್ ಆಯ್ತು ಅಂದ್ರೆ, ನಾವು ಡೈರೆಕ್ಟ್ ಆಗಿ ಹೈಯರ್ ಸಿಸಿ ಇಂದ ಲೋವರ್ ಸಿಸಿ ಗೆ ಶಿಫ್ಟ್ ಆದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಪವರ್ ಡಿಫರೆನ್ಸ್ ಗೊತ್ತಾಗುತ್ತೆ. ಹಂಗಂತ ನಾನೇನ್ ಸೂಪರ್ ಬೈಕ್ ಅಲ್ಲಿ ಓಡಿಸಿಲ್ಲ, ಸೊ ಇದಕ್ಕಿಂತ ಹೈಯರ್ ಸಿಸಿ ಅಂದ್ರೆ ಒಂದು 200 ಸಿಸಿ ಬೈಕ್ ಓಡಿಸಿದೀನಿ. ಈ ಬೈಕ್ ಅಲ್ಲಿ 4th ಗೇರ್ ಅಲ್ಲಿ ಹಾಕೊಂಡು ಹಿಂಡ್ಕೊಂಡು ಕೂತ್ರು ಆ ಸ್ಪೀಡ್ ಹೋಗ್ತಾ ಇಲ್ಲ. ಇದು ಅಬ್ಸಲ್ಯೂಟ್ಲಿ ಆ ಸ್ಪೀಡ್ ಅಂತೂ ಬರಲ್ಲ ಬಿಡಿ. ಒಂದ್ ಗಾಡಿ ಪ್ರಾಪರ್ ಆಗಿ ಫೀಲ್ ತಗೊಂಡು ಓಡಿಸ್ಬೇಕಂದ್ರೆ ಅದಕ್ಕೆ ನಾವು ವಿಲೇಜ್ ರೋಡ್ ಗೆನೆ ಬರ್ಬೇಕು. ಸಿಟಿಯಲ್ಲಿ ಅಂತೂ ಟ್ರಾಫಿಕ್ ಅಲ್ಲಿ ಸತ್ತೋಗ್ತೀವಿ ಗುರು. ನಮ್ ಜೇಬಲ್ ಕಾಸು ಇಲ್ದಾಗಲೇ ನಮ್ಗೆ ಗೊತ್ತಾಗೋದು ಈ ಲೋವರ್ ಸಿಸಿ ಗಾಡಿಗಳ ಬೆಲೆ. ಜಾಸ್ತಿ ಬಾಯ್ಸ್ ಗೆ ಬೈಕ್ ಅಂದ್ರೆ ಇಷ್ಟ, ಅದ್ರಲ್ಲೂ ಬಾಯ್ಸ್ ಹೋಗಿ ಈ ಸೂಪರ್ ಬೈಕ್ ಯಾವ್ದು ಇಷ್ಟ ಅಂತ ಕೇಳಕ್ ಹೋದ್ರೆ ನಿಂಜಾದಲ್ಲಿ ಯಾವ್ದಾದ್ರು ಒಂದು ಬೈಕ್ ಹೇಳ್ತಾರೆ, ಒಂದು ZX10R ಹೇಳ್ತಾರೆ, ಇಲ್ಲ Z900 ಹೇಳ್ತಾರೆ. ಇವಾಗ ನಾರ್ಮಲ್ ಇಲ್ಲ ಲೋವರ್ ಸಿಸಿ ಬೈಕ್ ಹೇಳಿದ್ರೆ ಸ್ಪ್ಲೆಂಡರ್ ಅಂತ ಅವ್ರ ಬಾಯಲ್ಲಿ ಬಂದೇ ಬರುತ್ತೆ. ಇದೆರಡರ ಮಧ್ಯದಲ್ಲಿ ಒಂದು ಬೈಕ್ ಬರುತ್ತೆ, ಅದನ್ನ ವಿಂಟೇಜ್ ಕಿಂಗ್ ಅಂತಾನೂ ಕರೀತಾರೆ, ಓಜಿ ಬೈಕ್ ಅಂತಾನೂ ಕೂಡ ಕರೀತಾರೆ. ಬೈಕ್ ಓಡಲ್ಲ ಅಂದ್ರೂ ಸುಮ್ನೆ ನಿಲ್ಸ್ಕೊಳಕಾದ್ರೂ ತಗೋತಾರೆ. ಇದು ಎಷ್ಟೋ ಹುಡುಗರದ್ದು ಡ್ರೀಮ್ ಬೈಕ್ ಕೂಡ ಆಗಿದೆ. ಈ ಬೈಕ್ ಹೆಂಗಂದ್ರೆ ನನ್ನ ಹತ್ರ ಕಾಸು ಬಂದಾಗ ನಾ ತಗೋತೀನಿ ಅಂತ ವೇಟ್ ಮಾಡಿದ್ರೆ ಸಿಗಲ್ಲ. ಆ ಬೈಕ್ ಬಂದಾಗ ನಮ್ಮ ಹತ್ರ ಕಾಸು ಇದ್ರಷ್ಟೇ ತಗೊಳಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಕೋತೀನಿ, ಬಟ್ ಆದ್ರೂ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿರತ್ತೆ ಬೈಕ್ ಹೆಸರು ದ ಒನ್ ಅಂಡ್ ಓನ್ಲಿ RX. ಈ RX ನಲ್ಲೂ ತುಂಬಾ ಡಿಫ್ರೆಂಟ್ ವೆರೈಟಿ ಇದೆ. RX-Z ಇದೆ, RX-135, RX-100 ಅಂತ ಮಲ್ಟಿಪಲ್ RX ಬಂದಿದೆ. ಕೊನೆಯದಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಗಾಡಿ ಪವರ್ ಆಗ್ಲಿ ಮೈಲೇಜ್ ಆಗ್ಲಿ ಯಾವ್ದು ಮ್ಯಾಟರ್ ಆಗಲ್ಲ. ಒಟ್ಟಾರೆಯಾಗಿ ನಮ್ಮ ಹತ್ರ ಒಂದು ಗಾಡಿ ಇರಬೇಕು ಅಷ್ಟೇ. ಸೊ ಆ ಗಾಡಿ ಓಡ್ಸಕ್ಕೆ ನಮ್ಗೆ ಮಜಾ ಬಂದ್ರೆ ಸಾಕು ಅಷ್ಟೇ ಗುರು. ಕೊನೆಗೆ ಹೋಗಿ ಅಜ್ಜನ್ ಮನೆ ತಲುಪಿದ್ವಿ. ಇದೇ ನೋಡಿ ಅಜ್ಜನ್ ಮನೆ. ಸೊ ಅಜ್ಜನ್ ಮನೆ ಫ್ರಂಟ್ ಕಡೆಯಿಂದ ನಾನು ವಿಡಿಯೋ ಮಾಡಿಲ್ಲ, ಬ್ಯಾಕ್ ಸೈಡ್ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೋಗಿ ನೋಡ್ತಾ ಇದ್ರೆ ಮಾವಿನಕಾಯಿ ಕೈಗೆ ಸಿಗೋ ತರ ಇದೆ. ಅದಕ್ಕೆ ಒಂದ್ 2-3 ಮಾವಿನಕಾಯಿನೂ ಕುಯ್ಕೊಂಡ್ ಬಂದ್ವಿ ಅಲ್ಲಿಂದ. ಮನೆ ಮುಂದ್ಗಡೆ ಒಂದು ಬಟರ್ ಫ್ರೂಟ್ ಮರ ಮತ್ತು ವುಡ್ ಆಪಲ್ ಮರ ಇದೆ. ಇವರೇ ನೋಡಿ ನಮ್ಮ ಅಜ್ಜ. ಅಜ್ಜನ್ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಇದ್ವಿ. ಅರ್ಧ ಗಂಟೆ ಇದ್ದು ರಿಟರ್ನ್ ಸೀದಾ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಇರ್ಬೇಕಾದ್ರೆ ಒಂದ್ಸಲ ಗದ್ದೆಗೆ ಹೋಗದಿದ್ರೆ ಸಮಾಧಾನನೇ ಇಲ್ಲ, ಅದಕ್ಕೆ ಒಂದ್ಸಲ ಗದ್ದೆಗೆ ಹೋಗಿ ಬಂದ್ವಿ. ಬರ್ತಾ ನೋಡ್ತೀನಿ ಕಣ್ ಮುಂದೆ ಹಲಸಿನಕಾಯಿ ಮರ ಇದೆ. ಹಲಸಿನಕಾಯಿ ಮರದಲ್ಲಿ ಹಲಸಿನಕಾಯಿ ಲೆಕ್ಕನೇ ಹಾಕಕ್ಕಾಗಲ್ಲ, ಅಷ್ಟೊಂದು ಬೆಳೆದಿದೆ ಈ ಸಲ. ದೇವದಾಸ ನೋಡಿದ್ರೆ ಕ್ಯಾಮರಾಕ್ಕೆ ಕಿಸ್ಕೊಡಕ್ ಬರ್ತವನೆ. ಈ ಮೂಲೆಯಲ್ಲಿ ಚಿಂಟು ಫುಲ್ ಬೇಜಾರಲ್ಲಿ ಮಲ್ಕೊಂಡವನೆ, ಏನ್ ಕತೆ ಗೊತ್ತಿಲ್ಲ ಗುರು. ಈ ನನ್ ಮಗ ಈ ಸೊಪ್ಪು ತಿನ್ನುವಾಗ ಒಂದ್ ಸೌಂಡ್ ಬರುತ್ತೆ, ಆ ಸೌಂಡ್ ಫುಲ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಅದಕ್ಕೆ ಅವ್ನ್ ಸೊಪ್ಪು ತಿಂತಿರುವಾಗ ನಾನು ಅವನ ಹತ್ರನೇ ಕೂತ್ಕೊಬಿಟ್ಟಿರ್ತೀನಿ. ಇವನಿಗೆ ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಹೊಟ್ಟೆ ಹಸಿತೋ ಅವಾಗ ಹೋಗಿ ತಿಂತಾನೆ. ಇವಾಗ ನಮ್ ಊಟ ಟೈಮು, ಊಟಕ್ಕೆ ನಮ್ಮ ಅಮ್ಮ ಇಲ್ಲಿ ಉಪ್ಪಿನಕಾಯಿಗೆ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಸೊ ಇದು ಮಾವಿನಕಾಯಿ ಕಟ್ ಮಾಡಿ ಒಂದು ಟೆಂಪ್ರವರಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಇಷ್ಟೇ ಹೊತ್ತಿಗೆ ಈ ಮಿನಿ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.